ದಿನ 67 ಬೆಳಗ್ಗೆ. ದಿನ 67 ಬೆಳಗ್ಗೆ 8:30. ಸಿದ್ದು ಸೂಗೂರ್ ಅವರು ಲಿವಿಂಗ್ ಏರಿಯಾಕ್ಕೆ ಬರಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತದೆ. ಸಿದ್ದು ಸೂಗೂರ್ ಅವರೇ, ಲಿವಿಂಗ್ ಏರಿಯಾಕ್ಕೆ ಬರಲೇಬೇಕು ನೀವು. ಯಾಕೆ ಹಚ್ಚಿದೆ ಈಗೇನು ಬರ್ತೇನ್ ಮೆಟ್ಕಿಟ್ಕೊಂಡು ಹೊಡಿಲೆ. ಏನ್ ಕಿರ್ಕಿರು ನಾವು ನಮ್ಮ ಅಪ್ಪನ ಮಾತೆ ಕೇಳಿಲ್ಲ, ಇವನ್ ಮಾತು ಕೇಳಂಗ ನೋಡ್ರಿ. ಓ ಹೇಳ್ರಿ ಬಿಗ್ ಬಾಸ್. ಬೊಸಡಿ ಮಗನ ಎಂಟ್ರತನ ಬೀಳಕ್ಕಿದ್ದೇನೆ, ಮನಿ ಮಾಡಿದ್ದೇನೆ. ಓ ಇಲ್ರಿ ಬಿಗ್ ಬಾಸ್, ಸ್ವಲ್ಪ ರಾತ್ರಿ ಲೇಟ್ ಆಗ್ಯದ, ಸ್ವಲ್ಪ ನಿದ್ದೆ ಆಗಿರ್ಲಿಲ್ಲ, ಅದಕ್ಕೆ ಲೇಟ್ ಆಗಿದೆ. ಸಿದ್ದು ಸೂಗೂರ್ ಅವರೇ, ಈ ವಾರ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಶರಣು ಪಾಟೀಲ್ ಅವರು ನಿಮ್ಮನ್ನು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ. ಓ ಯಾಕ್ರಿ ಅವ ಆ ಬೋಸಡಿ ಮಗ ಯಾಕೆ ನಾನು ನಾಮಿನೇಟ್ ಮಾಡಿ? ಅದ್ರ ವಿಟಿನೇ ತೋರಿಸ್ತೀವಿ, ನೋಡ್ಬಿಡ್ರಿ ಒಂದ್ಸಲ. ಹಾಕ್ರಿ ನೋಡಮ್. ಬಿಗ್ ಬಾಸ್, ನಾನು ಈ ವಾರ ಸಿದ್ದು ಸೂಗೂರ್ ಅವರಿಗೆ ನಾಮಿನೇಟ್ ಮಾಡಲು ಇಷ್ಟಪಡ್ತೇನೆ. ಯಾಕಂದ್ರೆ ಆ ಚೋದಿ ಮಗ ತಮ್ಮನೆಗೆ ಸುದ್ದಿಲ್ಲ, ಬಿಗ್ ಬಾಸ್ ಮನೆಗೆ ಸುದ್ದಿರ್ತಾನೆ ನನಗೆ ಗ್ಯಾರಂಟಿ ನನಗಿಲ್ಲ. ಸೊ ಇನ್ನೊಂದು ಪರ್ಟಿಕ್ಯುಲರ್ ರೀಸನ್ ಹೇಳ್ಬೇಕಂದ್ರೆ, ಬಾತ್ರೂಮ್ ಕೋತಾನ ಒಂದೊಂದು ತಾಸು ಅವನೇ ಕೊಡ್ತಾನ, ಹಿಂದಿನವ್ರದ್ದು ಒಟ್ಟ ವಿಚಾರ ಮಾಡಲ್ಲ, ರಾತ್ರಿನೂ ಮಕ್ಕೋತಾನ, ಹ್ಞೂ ಅಂತ ಗುರಿ ಕುಡಿತಾನೆ ಸರ, ಒಟ್ಟ ನಿದ್ದೆ ಆತಲ್ಲ ಬಾಜುದವ್ರಿಗೆ. ಹಿಂಗಾಗಿ ನಾ ಸಿದ್ದು ಸೂಗೂರ್ ಅವರಿಗೆ ಡೈರೆಕ್ಟ್ ನಾಮಿನೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.